ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂದಾಗೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಮೀನಾ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ರೀ ಇದ್ದೀರಾ ಅಂತ ಕೇಳ್ತಾಳೆ. ಆವಾಗ ಸೂರ್ಯ ಕುತ್ಕೋ ಇಲ್ಲಿ, ಏನು ವಿಷಯಕ್ಕೆ ನೀನು ಏನಂದೆ ಹೇಳು ಅಂತ ಹೇಳಿದಾಗ ಮೀನಾ ಅಪ್ಪ ರೋಹಿಣಿಗೆ ದುಡ್ಡು ಕಳಿಸಿದ್ದಾರೆ, ಅದ್ರಲ್ಲಿ ನಾವು ಏನಿದೆ ರೀ ಅಂತ ಹೇಳ್ತಾಳೆ. ಆವಾಗ ಸೂರ್ಯ ಇಷ್ಟು ದಿನ ಏನು ದುಡ್ಡು ಕೊಡ್ದಂತ ಆ ವ್ಯಕ್ತಿ ಹೋಗ್ತಿದ್ದಂಗೆ ಅದೆಂಗೆ ದುಡ್ಡು ಕಳಿಸ್ತಾರೆ? ಆಗ ಮೀನಾ ದಿನೇಶ್ ಅವ್ರ ಕೈಗೆ ಕೊಟ್ಟಿದ್ರು ಅಂತ ರೋಹಿಣಿ ಅವ್ರು ಹೇಳಿದ್ರಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ಯಪ್ಪ ಅನ್ನೋದೇ ನನಗೆ ದೊಡ್ಡ ಡೌಟು. ಬಂದಿದ್ರಲ್ಲ ಮನೆಗೆ ಆಗ್ಲೇ ಈ ದುಡ್ಡು ಗಿಡ್ಡು ಎಲ್ಲ ಕೊಟ್ಟು ಹೋಗ್ಬಿಡ್ಬೋದಾಗಿತ್ತು. ಇಲ್ಲ ನಾನು ಯಾರ ಕಣ್ಗೂ ಕಾಣಿಸ್ತಿಲ್ದಂಗೆ ಊರು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದಾಗ ಮೀನಾ ಜೈಲ್ಗೆ ಹೋಗೋಕ್ಕೂ ಮುಂಚೆನೆ ಅವ್ರ ಮಾವ ಅವ್ರ ಕೈಗೆ ದುಡ್ಡು ಕೊಟ್ಟಿರ್ಬೋದು, ಅವರೇ ಕೊಡೋದನ್ನ ಮರ್ತಿರ್ಬೋದಲ್ವಾ? ಮೀನಾ ಆಗ ಸೂರ್ಯ ನೀನೇನು ಅವ್ರ ಕಡೆ ಲಾಯರಾ, ಎಲ್ಲ ಪ್ರಶ್ನೆಗೂ ಅವ್ರ ಕಡೆ ಪರವಾಗಿ ಉತ್ತರ ಕೊಡ್ತಾ ಇದೆಯಲ್ಲ, ಇದೆಲ್ಲ ಅವ್ರ ಪರ್ಸ್ನಲ್ ವಿಷಯ, ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ? ಈ ಜೋಡಿ ಸೇರ್ಕೊಂಡು ಏನೋ ಕೇಡಿ ಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಕಣೆ. ಮೀನಾ ರೀ ಈ ಡಿಟೆಕ್ಟಿವ್ ಕೆಲಸ ಎಲ್ಲ ಬಿಟ್ಟು ಮೊದಲು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಆ ಕಡೆ ಗಮನ ಕೊಡಿ. ನಾನು ಬಟ್ಟೆ ಒಣಗಾಕ್ ಬಂದು ನಿಮಗೆ ಮಜ್ಜಿಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ ಬಟ್ಟೆ ತೊಗೊಂಡು. ಇನ್ನಲ್ಲಿ ಹಾಗೆ ರವಿಗೆ ಮೀನಾ ಟಿಫನ್ ಬಡಿಸ್ತಾ ಇರ್ತಾಳೆ. ಮೀನಾ ಅವರೇ ತುಂಬ ಚೆನ್ನಾಗಿದೆ ಟಿಫನ್ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಹಾಗೆ ಸೂರ್ಯ ಕೂಡ ಟಿಫನಿಗೆ ಬಂದು ಕೂತ್ಕೊತಾರೆ. ಅಲ್ಲಿಗೆ ಬಂದು ಟಿಫನ್ ರೆಡಿಯಾಗಿದೆ ಅಂತ ಕರೆಯೋದಲ್ವಾ, ಈ ರೋಹಿಣಿಯಲ್ಲಿ ಅಂತ ಕೇಳ್ತಾಳೆ. ಆವಾಗ ಇನ್ನೂ ಬಂದಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಅಂತ ಎಲ್ಲ ಕಣೆ ಬನ್ನಿ ತಿಂಡಿ ರೆಡಿಯಾಗಿದೆ ತಿನ್ನಿ ಅಂತ ಕರೆದ್ರೆ ಏನೇ ಆಗೋಗುತ್ತೆ ನಿಮಗೆ? ಅಮ್ಮ ರೋಹಿಣಿ ಮನೋಜ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಅವ್ರ ರೂಮ್ ಕಡೆಗೆ ಹೋಗ್ತಾಳೆ. ಆಗ ಏನಪ್ಪ ಪೌಡ್ರಮ್ಮನ ಮರ್ಯಾದೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ನನಗೂ ಗೊತ್ತಿಲ್ಲ ಕಣೋ ಅಂತ ಹೇಳ್ತಾರೆ. ಸಕ್ಕರೆ ಬೈಲ್ ಮಾತುಗಳಲ್ಲಪ್ಪ, ವಿಷಯದ ಹಣ ಹೀಗೆ ಮಾತಾಡಿಸ್ತಿದೆ ಅಂತ ಹೇಳ್ತಾನೆ. ಶಾಂತಿ ರೋಹಿಣಿ ಅವ್ರ ರೂಮ್ ಹತ್ರ ಬಂದ್ಬಿಟ್ಟು ಅಮ್ಮ ರೋಹಿಣಿ ರೋಹಿಣಿ ಅಂತ ಬಾಗ್ಲು ತಟ್ತಾಳೆ. ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕರೀತಾಳೆ. ನೆಕ್ಸ್ಟ್ ಮನೋಜ್ ಕೂಡ ಅಮ್ಮ ನನ್ನನ್ನು ಕರೆಯಲ್ವ ಅಂತ ಕೇಳಿದಾಗ ನೀನು ಬಾರೋ ಕಂದ ಅಂತ ಹೇಳ್ಬಿಟ್ಟು ಅವರಿಬ್ರು ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ. ಮತ್ತು ರೋಹಿಣಿನ ಡೈನಿಂಗ್ ಟೇಬಲಲ್ಲಿ ಕೂರಿಸ್ಬಿಟ್ಟು ಅವರಿಬ್ರಿಗೂ ಕೂಡ ಇವಳೆ ಟಿಫನ್ನ ಬಡಿಸ್ತಾ ಇರ್ತಾಳೆ. ರೋಹಿಣಿಗೆ ಟಿಫನ್ನ ಬಡಿಸ್ಬೇಕಾದ್ರೆ ಸ್ಟಾಪ್ ಅಂತ ಹೇಳ್ತಾನೆ. ಆವಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಯಾಕೆ ಅಂತ ಕೇಳಿದಾಗ ಈ ಪೌಡ್ರಮ್ಮ 48 ದಿನ ವ್ರತ ಮಾಡಬೇಕು ಅಂತ ಹೇಳಿದರು ನೋಡಪ್ಪ, ಕಂಕಣ ಇನ್ನೂ ಹಾಗೇ ಇದೆ. ಈ ಅಮ್ಮ ನೋಡಿದ್ರೆ ಈರುಳ್ಳಿ ಎಲ್ಲ ಗಬರಿಸ್ಕೊಂಡು ಬಾಯಿಗೆ ಹಾಕ್ಕೊಂತ ಇದ್ರೆ ಏನು ಗತಿ ಅಂತ ಕೇಳ್ತಾನೆ. ಆಗ ರಂಗನಾಥ್ ಏನಾಯ್ತು ಅಂತ ಹೇಳಿದಾಗ ನೇಣು ನುಣುಪಾದ ಅಕ್ಕ ತಗೊಂಡು ಗರ್ಗರಿಯಾದ ಕೊಳಗಾಗಿ ಬರ್ರೋ ಅಂತ ಹೇಳಿದ್ರೆ ಬರ್ರೋ ಅಂತ ಶಿವನ ಪಾದ ಸೇರ್ಕೊಂಡ್ಬಿಡಲ್ವಾ? ರೆಡಿ ಟು ಡೆಬಿಟ್ಟು ಸಕ್ಕರೆ ಬೈಲ್ ಅಕೌಂಟಿಗೆ ಬಂದು ಸೇರ್ಕೊಳ್ಳಲ್ವಾ? ಎಲ್ಲರೂ ಸೊಲ್ರಿ ಅಂತ ಹೇಳ್ತಾನೆ. ಅಂತ ಅಯ್ಯಯ್ಯೋ ಅಲ್ವಾ ಮೀನಾ, ರೋಹಿಣಿ ಇಂಥ ತಿಂಡಿ ತಿನ್ನಬಾರ್ದು ಅಂತ ಗೊತ್ತಿದ್ರು ಯಾಕೆ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೂರ್ಯವರೆಯವ್ವ ಮಾತುಶ್ರೀ ಅವರೇ, ಪೌಡ್ರಮ್ಮ ತಿನ್ನೋಂಥ ಊಟನ ಪೌಡ್ರಮ್ಮನೇ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ, ಮರ್ತೋಗಿದ್ದೀರಾ ಅಂತ ಕೇಳ್ತಾನೆ. ಮೀನಾ ನಾನೇ ಅವ್ರಿಗೂ ತಿಂಡಿ ಮಾಡಿದ್ದೀನತ್ತೆ, ಸರಿ ಇರಿ ತರ್ತೀನಿ ಅಂತ ಹೇಳ್ಬಿಟ್ಟು ತರಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಮನೋಜು ತಿಂಡಿ ತಿನ್ನಲಿಕ್ಕೆ ಅಂತ ಹೇಳಿ ಹೋಗ್ತಾನೆ. ಆಗ ನೆಂಡರು ಏನು ತಿಂತಾಳೋ ಅದನ್ನೇ ನೀನು ತಿನ್ನಬೇಕು ಕಣೋ ಅಂತ ಹೇಳಿದಾಗ ಸರಿ ಕಣೋ, ನನ್ನನ್ನು ನೀನು ಇವತ್ತು ತಿಂಡಿ ತಿನ್ನಬೇಡ ಅಂತ ಹೇಳಿದ್ರು ಕೂಡ ನಾನು ಹ್ಯಾಪಿಯಾಗಿರ್ತೀನಿ ಅಂತ ಹೇಳ್ತಾನೆ. ಆಗ ರವಿ ಯಾಕೆ ಅಂತ ಕೇಳಿದಾಗ ಮನೋಜು ಇಷ್ಟು ದಿನ ನನಗೆ ಕೆಲಸ ಇರಲಿಲ್ಲ, ಮನೆಯವರೇ ಮರ್ಯಾದೆ ಕೊಡ್ತಾ ಇರಲಿಲ್ಲ, ನನ್ನ ಅಕೌಂಟ್ಗೆ 15 ಲಕ್ಷ ದುಡ್ಡು ಬಂದಿದೆ, ಬೇಕಾದರೂ ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಕಣೋ ಅಂತ ಹೇಳ್ತಾನೆ. ಸೂರ್ಯ ಅಪ್ಪ ನೀನು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಅಕೌಂಟಲ್ಲಿದೆ ಕಣೋ, ಎಷ್ಟು ಬೇಕು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗಲ್ಲಪ್ಪ, ಏ ದುಡ್ಡು ಕೊಡಬೇಕು ಅಂತ ಅನ್ಕೊಂತ ನೇರವಾಗಿ ನನಗೆ ಕೊಡ್ತೀಯ ತಾನೆ? ಸರಿ ಆಯಿತು, ನಿಮ್ಮ ಮನೆಯಲ್ಲಿ ನಿನಗೆ ದುಡ್ಡು ಕೊಡಬೇಕು ಅಂದರೆ ನೇರವಾಗಿ ನಿನಗೆ ಕೊಡ್ತಾರೆ ತಾನೆ? ನಿಮ್ಮ ಮನೆಯಲ್ಲಿ ಅಂತ ಹೇಳಿದಾಗ ನಮ್ಮ ಮನೆಯಲ್ಲೂ ನನಗೆ ನೇರವಾಗಿ ಕೊಡ್ತಾರೆ ಅಂತ ಶ್ರುತಿ ಹೇಳ್ತಾಳೆ. ಆವಾಗ ಅದೆಂಗೆ ರಮ್ಮನ ಅಪ್ಪ ಅಕೌಂಟಿಗೆ ದುಡ್ಡು ಹಾಕಿದ್ರು ಅಂತ ಕೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ರೋಹಿಣಿಯಾಗೆ ಮತ್ತು ಮನೋಜ್ಗೂ ಕೂಡ ತುಂಬ ಶಾಕ್ ಆಗುತ್ತೆ. ರೋಹಿಣಿ ಹೌದು ಅತ್ತೆ, ಮನೋಜ್ ಅವ್ರ ಅಕೌಂಟಿಗೆ ದುಡ್ಡು ಬಂದಿರೋದು, ಯಾಕೆಂದರೆ ನಾನು ಯಾವಾಗಲೂ ಅಪ್ಪನ ಹತ್ರ ಮನೋಜ್ ಅವ್ರು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾಯಿದ್ರು, ಹಾಗಾಗಿ ಅವರು ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ನನ್ನ ಅಕೌಂಟ್ ನನಗೆ ಕೊಟ್ಟರು ಕೂಡ ನಾನು ಇವ್ರಿಗೇ ತಾನೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.